Welcome all for today's database management system number 1 online session number 31 of second semester BCA affiliated to Kuvempu University. So today's topic of discussion is modification of the database. So dear students, before starting on our today's session, let us have a recap of our previous session. I think you all remember in our last session number 30, we have discussed about the relational algebraic operation, that is your division operation. We have seen how to perform our division operation with two relation R and S there. So now the learning objective of today's session is to understand the concept of modification of your database. So the session summary of today's will be, the student will be able to understand the concept of modification of database. Specifically, here in today's session we are going to learn about three important operations which are helping in modifying our database there. One is about your insert operation, delete operation and your update operation there. So now let us start to today's topic there, that is modification of your database. So listen dear students, so ಇವತ್ತು ನಾವೇನು ಕಲಿತಾ ಇದೀವಲ್ವ ಟಾಪಿಕ್ ನಂಬರ್ 31 ಅಲ್ಲಿ, this is completely about your practical implementation of your working with your database there. ನಿಮಗೆ SQL ಲ್ಯಾಬ್ ಇರುತ್ತೆ, ಅದರಲ್ಲಿ ಆರಾಕಲ್ ಸಾಫ್ಟ್ವೇರ್ನ ನಾರ್ಮಲಿ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ವಿಲ್ ಕ್ರಿಯೇಟ್ ಯುವರ್ ಡೇಟೇಬಲ್, ವಿಲ್ ಪುಟ್ ಯುವರ್ ಡೇಟಾಬೇಸ್ ಇನ್ ಪರ್ಟಿಕ್ಯುಲರ್ ಫಾರ್ಮ್ಯಾಟ್ ಆ್ಯಂಡ್ ವಿಲ್ ಸ್ಟಾರ್ಟ್ ಪರ್ಫಾರ್ಮಿಂಗ್ ಯುವರ್ ಬೇಸಿಕ್ ಆಪರೇಷನ್ಸ್ ಆನ್ ಯುವರ್ ಡೇಟಾ. ಇದನ್ನು ಕಲಿತೀವಿ ನಾವು SQL ಲ್ಯಾಂಗ್ವೇಜ್ನ ಯೂಸ್ ಮಾಡ್ಕೊಂಡ್ಬಿಟ್ಟು. ಸೊ ಇವತ್ತಿನ ಕ್ಲಾಸ್ ಯಾಕೆ ತುಂಬ ಇಂಪಾರ್ಟೆಂಟ್ ಅಂತೆ, ಈ ಲ್ಯಾಬಲ್ಲಿ ನೀವು ಡೇಟಾಬೇಸ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡುವಾಗ ಯು ಹ್ಯಾಡ್ ಟು ಡೂ ಸಮ್ ಮಾಡಿಫಿಕೇಶನ್ ವಿತ್ ಯುವರ್ ಡೇಟಾಬೇಸ್ ದೇರ್. ಸೊ ಡೇಟಾಬೇಸಲ್ಲಿ ಮಾಡಿಫಿಕೇಶನ್ ಮಾಡ್ತಾ ಇದ್ದೀನಿ ಅಂದರೆ ಯು ಆರ್ ಗೋಯಿಂಗ್ ಟು ಡೀಲ್ ವಿತ್ ಪರ್ಫಾರ್ಮಿಂಗ್ ಸಮ್ ಆಫ್ ದ ಬೇಸಿಕ್ ಆಪರೇಷನ್ಸ್. ಸೊ ನೀವು ಡೇಟಾಬೇಸಲ್ಲಿ ಮಾಡಿಫಿಕೇಶನ್ ಮಾಡಬೇಕು ಅಂದರೆ ನಾರ್ಮಲ್ ಆಗಿ ನಾವು ಫ್ರೀಕ್ವೆಂಟಾಗಿ ಯೂಸ್ ಮಾಡೋ ಆಪರೇಷನ್ಸ್ ಯಾವ್ದು ಅಂದರೆ, ಒಂದು ಇನ್ಸರ್ಟ್ ಆಪರೇಷನ್, ಒನ್ ಡಿಲೀಟ್, ಅನದರ್ ಒನ್ ಈಸ್ ಯುವರ್ ಅಪ್ಡೇಟ್ ಆಪರೇಷನ್. ಇದು ಕಾಮನ್ ಆಗಿ ಮಾಡೋ ಆಪರೇಷನ್ಸ್ ನಾವು. ಓಕೆ, ಸೊ ಈ ಮೂರು ಇಂಪಾರ್ಟೆಂಟ್ ಆಪರೇಷನ್ಸ್ನ ಇವತ್ತು ನಮ್ಮ ಆನ್ಲೈನ್ ಸೆಷನ್ನಲ್ಲಿ ನಾವು ಅದನ್ನು ಇನ್ ಡೀಟೇಲಾಗಿ ಕಲಿಯೋಣಂತೆ. ಅಂದರೆ ಇನ್ಸರ್ಟ್ ಆಪರೇಷನ್ ಮಾಡಬೇಕು ಅಂದರೆ ನಮ್ಮ SQL ಕ್ವೆರಿ ಹೇಗಿರಬೇಕು, ಡಿಲೀಟ್ ಆಪರೇಷನ್ ಮಾಡಬೇಕು ಅಂದರೆ ಹೌ ಐ ಕ್ಯಾನ್ ಡೂ ದಟ್ ಒನ್, ಆ್ಯಂಡ್ ಅಪ್ಡೇಟ್ ಮಾಡಬೇಕು ಅಂದರೆ ವಾಟ್ ಆಲ್ ದ ಥಿಂಗ್ಸ್ ಒನ್ ಶುಡ್ ನೋ ಹೌ ಟು ಪರ್ಫಾರ್ಮ್ ಯುವರ್ ಅಪ್ಡೇಟ್ ಆಪರೇಷನ್ ಆ್ಯಂಡ್ ಆಲ್ ದೀಸ್ ಆಪರೇಷನ್ ಬೈ ಯೂಸಿಂಗ್ ಯುವರ್ SQL ಕ್ವೆರೀಸ್ ದೇ. ಸೊ SQL ಕ್ವೆರೀಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಡೇಟಾನ ಮಾಡಿಫೈ ಮಾಡೋದು ಹೇಗೆ ಅನ್ನೋದನ್ನು ನಮ್ಮ ಇವತ್ತು ಸೆಷನಲ್ಲಿ ನಾವು ಕಲಿಯೋಣ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಫಾರ್ ಯುವರ್ ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ಆಫ್ ಯುವರ್ ಲ್ಯಾಬ್. Okay, see now let us start introduce to this particular topic there. See, the modification of your database system make the changes to your database data in tables and columns but not to its architecture there. A modification command does not return as result as a query does, but it changes the database in some way. So how it is going to change the database, this is your ultimate discussion in our today's session there. ಅರ್ಥ ಆಯ್ತಲ್ವಾ? ಸೊ ನೋಡಿ, ಈಗ ಮಾಡಿಫಿಕೇಶನ್ ಸ್ಟೇಟ್ಮೆಂಟ್, ಸಿ ದೇರ್ ಆರ್ 3 ಇಂಪಾರ್ಟೆಂಟ್ ಮಾಡಿಫಿಕೇಶನ್ ಸ್ಟೇಟ್ಮೆಂಟ್ ವಿಚ್ ವಿ ಆರ್ ಲರ್ನಿಂಗ್ ಇನ್ ಟುಡೇ ಸೆಷನ್ ನಂಬರ್ 31. ಅದರಲ್ಲಿ ಯಾವ್ದು ಅಂದರೆ, ಒಂದು ಇನ್ಸರ್ಟ್ ಸ್ಟೇಟ್ಮೆಂಟ್, ಒಂದು ಅಪ್ಡೇಟ್ ಸ್ಟೇಟ್ಮೆಂಟ್, ಇನ್ನೊಂದು ಡಿಲೀಟ್ ಸ್ಟೇಟ್ಮೆಂಟ್. ಐ ರಿಕ್ವೆಸ್ಟ್ ಯು ಸ್ಟೂಡೆಂಟ್ಸ್ ಟು ಪ್ಲೀಸ್ ಮೇಕ್ ಎ ನೋಟ್ ಆಫ್ ದಿಸ್. ಈ ಮೂರನ್ನು ಬರ್ಕೊಳ್ಳಿ, ಮೂರು ತುಂಬ ಇಂಪಾರ್ಟೆಂಟು ಮತ್ತು ಮೂರು ಕೂಡ ತುಂಬ ಸಿಂಪಲ್ ಆಗಿದೆ. ಓಕೆ, ಸೊ ಈಗ ಒಂದೊಂದನ್ನೇ ಬ್ರೀಫಾಗಿ ಕಲಿಯೋ ಮುಂಚೆ ಲೆಟ್ ಅಸ್ ಗೆಟ್ ಇಂಟ್ರೊಡ್ಯೂಸ್ ಟು ವಾಟ್ ಆರ್ ದೇ ಆರ್ ಸಪೋಸ್ ಟು ಡೂ ದೇ. ಸಿ, ಇನ್ಸರ್ಟ್ ಸ್ಟೇಟ್ಮೆಂಟಿನ ತುಂಬ ಇಂಪಾರ್ಟೆನ್ಸ್ ಏನು, ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಇಟ್ ಈಸ್ ಮೆಂಟ್ ಫಾರ್ ಆ್ಯಡಿಂಗ್ ಅ ರೋ ಟು ಯುವರ್ ಟೇಬಲ್. ಒಂದು ಟೇಬಲ್ ಇದೆ, ಅದರಲ್ಲಿ ಒಂದು 5 ರೋಸ್ ಇದೆ, ಅದರಲ್ಲಿ ನಾನು ಇನ್ನೊಂದು 6ನೇ ರೋನ ಆ್ಯಡ್ ಮಾಡಬೇಕು ಅಂದರೆ ನಾವೇನು ಯೂಸ್ ಮಾಡ್ತೀವಿ, ಇನ್ಸರ್ಟ್ ಟೇಬಲ್, ಇನ್ಸರ್ಟ್ ಸ್ಟೇಟ್ಮೆಂಟ್. ಅರ್ಥ ಆಯ್ತಲ್ವಾ? ಅದೇ ರೀತಿ ನಿಮ್ಮ ಹತ್ರ ರೋ ಇದೆ, ಆ ರೋ ಅಲ್ಲಿ ಯಾವುದೋ ಒಂದು ಕಾಲಮ್ನ ನೀವು ಸ್ಪೆಸಿಫಿಕಲಿ ಚೇಂಜ್ ಮಾಡಬೇಕು, ಅದರಲ್ಲಿರೋ ಎಕ್ಸಿಸ್ಟಿಂಗ್ನ ನಾವು ಆಲ್ಟರ್ ಮಾಡಬೇಕು. ಆವಾಗ ನಾವು ಯೂಸ್ ಮಾಡೋದು ಯಾವುದು, ನಿಮ್ಮ ಅಪ್ಡೇಟ್ ಸ್ಟೇಟ್ಮೆಂಟ್. ಅಂದರೆ ಇಫ್ ಯು ವಾಂಟ್ ಟು ಮಾಡಿಫೈ ದ ಕಾಲಮ್ಸ್ ಇನ್ ಯುವರ್ ಟೇಬಲ್ ರೋಸ್, ದೆನ್ ಯು ಕ್ಯಾನ್ ಯೂಸ್ ವಾಟ್ ಯುವರ್ ಅಪ್ಡೇಟ್ ಸ್ಟೇಟ್ಮೆಂಟ್. In the same way, if you want to remove some of the rows of your table, then we are using which statement? Yes, it is nothing but what your delete statement. ಗೊತ್ತಾಯ್ತಲ್ವಾ? ಇವತ್ತು ನಮ್ಮ ಕ್ಲಾಸಲ್ಲಿ ನಾವು ಏನು ಕಲಿತಾ ಇದ್ದೀವಿ ಅಂತೇಳಿ. Now let us move on to discussing one by one. ಸೊ ಫಸ್ಟ್ ಇದರಲ್ಲಿ ಯಾವುದು ಅಂದರೆ ನಿಮ್ಮ ಇನ್ಸರ್ಟ್ ಸ್ಟೇಟ್ಮೆಂಟ್. ಸೊ ಟೋಟಲ್ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಮ್ಮ ಸೆಷನಲ್ಲಿ ನಾವು ಹೇಗೆ ಮಾಡ್ತೀವಿ ಅಂದರೆ, ಈ ಮೂರು ಮಾಡಿಫಿಕೇಷನ್ ಸ್ಟೇಟ್ಮೆಂಟಿನ ಡೆಫಿನೇಷನ್ನು, ಇದನ್ನು ಯೂಸ್ ಮಾಡೋದಕ್ಕೆ ನಾವು ಯೂಸ್ ಮಾಡೋ ಸಿಂಟ್ಯಾಕ್ಸು, ಮತ್ತು ಇದರಲ್ಲಿ ಬರೋ ಒಂದು ಸಬ್ ಕ್ಲಾಸಸ್ಸು, ಮತ್ತು ಇದಕ್ಕೊಂದು ಎಕ್ಸಾಂಪಲ್ಸ್ ತೊಗೊಂಡ್ಬಿಟ್ಟು ಕಲಿಯೋಣಂತೆ. ಸೊ ಮೊದಲನೇ ಸ್ಟಾರ್ಟ್ ಮಾಡೋಣ. ದ ಫಸ್ಟ್ ಒನ್ ಈಸ್ ವಾಟ್? ಎಸ್, ಇಟ್ ಈಸ್ ನಥಿಂಗ್ ಬಟ್ ಯುವರ್ ಇನ್ಸರ್ಟ್ ಸ್ಟೇಟ್ಮೆಂಟ್. See, this insert statement, it adds one or more rows to your table. Andre, you have a table,
you have some set of rows there. Now you need to add more than one or any number it may be. Then you need to use which statement there? Yes, we are going to use what? Insert statement there. ಅರ್ಥ ಆಯ್ತಲ್ವಾ? ಸಿ ಒಂದು ಟೇಬಲಲ್ಲಿ ಒಂದು ರೋಸ್ನ ನೀವು ಇನ್ಸರ್ಟ್ ಮಾಡಬೇಕು ಅಂದರೆ ಇಂಟರ್ನಲ್ಲಿ ಟೇಬಲ್ ಈಸ್ ಮೇಡ್ ಅಪ್ ಆಫ್ ವಾಟ್ ಸಮ್ ರೋಸ್ ವಿಚ್ ಆರ್ ನಥಿಂಗ್ ಬಟ್ ಎ ಕಲೆಕ್ಷನ್ ಆಫ್ ಯುವರ್ ಕಾಲಮ್ಸ್. ಕಾಲಮ್ಸ್ ಅಂದರೆ ಏನು? ನಿಮ್ಮ ಅಟ್ರಿಬ್ಯೂಟ್ ವ್ಯಾಲ್ಯೂಸ್, ಇಸ್ಂಟ್ ಇಟ್? ಫಾರ್ ಎಕ್ಸಾಂಪಲ್ ಒಂದು ಟೇಬಲ್ ಇದೆ ಅಂದ್ಕೊಳ್ಳಿ, ಸ್ಟೂಡೆಂಟ್ ಅಂಥೇಳಿ. ಅದರಲ್ಲಿ ಸ್ಟೂಡೆಂಟ್ ನೇಮು, ಸ್ಟೂಡೆಂಟ್ ಐ ಡಿ ಅಂಥೇಳಿ ಎರಡು ಆಟ್ರಿಬ್ಯೂಟ್ ಇದ್ದರೆ ನೀವು ಒಂದು ರೋ ಇನ್ಸರ್ಟ್ ಮಾಡಬೇಕು ಅಂದರೆ ಎರಡು ಆಟ್ರಿಬ್ಯೂಟ್ ಇನ್ಸರ್ಟ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಎರಡು ರೋ ಇನ್ಸರ್ಟ್ ಮಾಡಬೇಕು ಅಂದರೆ 4 ಆಟ್ರಿಬ್ಯೂಟ್ ವ್ಯಾಲ್ಯೂಸ್ನ ಇನ್ಸರ್ಟ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ಒಂದು ಟೇಬಲಲ್ಲಿ ನೀವು ಒಂದು ಹೊಸ ರೋನ ಇನ್ಸರ್ಟ್ ಮಾಡಬೇಕು ಅಂದರೆ ದಿಸ್ ಯು ಕ್ಯಾನ್ ಡೂ ಬೈ ಯೂಸಿಂಗ್ ಬೈ ಯೂಸಿಂಗ್ ಟೂ ಡಿಫ್ರೆಂಟ್ ಸಿಂಟ್ಯಾಕ್ಸ್ ದೇರ್, ಅಥವಾ ಬೈ ಯೂಸಿಂಗ್ ಟೂ ಫಾರ್ಮ್ಯಾಟ್ಸ್ ದೇರ್. ಅದರಲ್ಲಿ ಮೊದಲನೇ ಫಾರ್ಮ್ಯಾಟ್ ಯಾವುದು ಅಂದರೆ ಇನ್ಸರ್ಟ್ ಇಂಟು ಟೇಬಲ್ 1 ಬ್ರಾಕೆಟಲ್ಲಿ ಏನು ಬರೆದಿದ್ದೀವಿ? ಕಾಲಮ್ ಲಿಸ್ಟ್ ಅಂತ ಬರೆದು ನೆಕ್ಸ್ಟ್ ವ್ಯಾಲ್ಯೂಸ್ ಅಂತ ಬರೆದ್ಬಿಟ್ಟು ವ್ಯಾಲ್ಯೂ ಲಿಸ್ಟ್ ಅಂತ ಬರೆದ್ರೆ ದಿಸ್ ಈಸ್ ಯುವರ್ ಫಸ್ಟ್ ಫಾರ್ಮ್ಯಾಟ್ ಆಫ್ ಪರ್ಫಾರ್ಮಿಂಗ್ ಯುವರ್ ಇನ್ಸರ್ಟ್ ಆಪರೇಷನ್. ಎರಡನೇದ್ರಲ್ಲಿ ಏನು ಮಾಡ್ತಾ ಇದ್ದೀವಿ? ಇನ್ಸರ್ಟ್ ಇಂಟು ಟೇಬಲ್ 1 ಕಾಲಮ್ ಲಿಸ್ಟ್ ಬರೆದಿದ ತಕ್ಷಣ ಯು ಡೋಂಟ್ ಯೂಸ್ ದ ವ್ಯಾಲ್ಯೂಸ್ ಹಿಯರ್, ರಾದರ್ ಯು ಆರ್ ಯೂಸಿಂಗ್ ವಾಟ್? ಕ್ವೆರಿ ಸ್ಪೆಸಿಫಿಕೇಶನ್. ರಿಮೆಂಬರ್ ದಿಸ್ ಈಸ್ ಯುವರ್ ಸೆಕೆಂಡ್ ಫಾರ್ಮ್ಯಾಟ್. ಅರ್ಥ ಆಯ್ತಲ್ವಾ? ಸೊ ಈಗ ಈ ಎರಡು ಫಾರ್ಮ್ಯಾಟ್ಸ್ ಹೇಗೆ ಅನ್ನೋದು ನೋಡೋಕ್ಕಿಂತ ಮುಂಚೆ ಐ ವಿಲ್ ಟೆಲ್ ಸಮ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ಸ್ ದೇರ್. ಸಿ, ಇಫ್ ಯು ವಾಂಟ್ ಟು ಇನ್ಸರ್ಟ್ ಅ ನ್ಯೂ ರೋ ದೆನ್ ಯು ಆರ್ ಯೂಸಿಂಗ್ ಎ ಕೀವರ್ಡ್ ಕಾಲ್ಡ್ ಆಸ್ ಇನ್ಸರ್ಟ್. ಈ ಇನ್ಸರ್ಟ್ ಅಂತ ಫಸ್ಟ್ ಏನು ಬರೆದಿದ್ದೀವಲ್ವಾ, ಈ ಸ್ಟೇಟ್ಮೆಂಟ್ಸ್ನ ನಾವೇನಂತ ಕರಿತೀವಿ? ಇನ್ಸರ್ಟ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಯಾವಾಗಲೂ ನೀವು ಇನ್ಸರ್ಟ್ ಮಾಡ್ತಿರೋದು ಒಂದು ಟೇಬಲಿಗೆ ತಾನೆ, ಹಾಗಾಗಿ ಇನ್ಸರ್ಟ್ ಆದಮೇಲೆ ನೀವು ಯೂಸ್ ಮಾಡೋ ಕೀವರ್ಡ್ ಯಾವುದು ಅಂದರೆ ಇಂಟು. ಯಾಕಂದರೆ ಯು ಆರ್ ಇನ್ಸರ್ಟಿಂಗ್ ಇಂಟು ಎ ಟೇಬಲ್, ಇಸ್ಂಟ್ ಇಟ್? ಹಾಗಾಗಿ ಏನು ಬರೀಬೇಕು ಯಾವಾಗಲೂ? ಇನ್ಸರ್ಟ್ ಸ್ಪೇಸ್ ಇಂಟು ಸ್ಪೇಸ್ ಟೇಬಲ್ ನೇಮ್. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಅಂತ ಟೇಬಲಲ್ಲಿ ಇನ್ಸರ್ಟ್ ಮಾಡಬೇಕು ಅಂದರೆ ಏನು ಬರೀಬೇಕು? ಇನ್ಸರ್ಟ್ ಇಂಟು ಸ್ಟೂಡೆಂಟ್ ಅಂತೇಳಿ. ಅರ್ಥ ಆಯ್ತಾ? ಲೈಬ್ರರಿ ಅಂತ ಒಂದು ಟೇಬಲ್ ಮಾಡಿದ್ದೀರಾ ಅಂದ್ಕೊಳ್ಳಿ, ಅದರಲ್ಲಿ ಇನ್ಸರ್ಟ್ ಮಾಡಬೇಕು ಅಂದರೆ ಹೇಗೆ ಬರೀಬೇಕು ನೀವು? ಇನ್ಸರ್ಟ್ ಇಂಟು ಲೈಬ್ರರಿ. ಅರ್ಥ ಆಯ್ತಲ್ವಾ? ಅದೇ ರೀತಿ ನಿಮ್ಮ ಹತ್ರ ಇನ್ನೊಂದು ಟೇಬಲ್ ಇದೆ, ಫಾರ್ ಎಕ್ಸಾಂಪಲ್ ಅದ್ರ ಹೆಸರೇನು ಅಂದರೆ ಯೂನಿವರ್ಸಿಟಿ ಅಂತೇಳಿ. ಯೂನಿವರ್ಸಿಟಿಗೆ ಇನ್ಸರ್ಟ್ ಮಾಡಬೇಕು ಅಂದರೆ ಹೇಗೆ? ಇನ್ಸರ್ಟ್ ಇಂಟು ಯೂನಿವರ್ಸಿಟಿ. ಅರ್ಥ ಆಯ್ತಾ? ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಯು ಹ್ಯಾವ್ ಎ ಟೇಬಲ್ ಕಾಲ್ಡ್ ಆಸ್ ಪ್ರಾಡಕ್ಟ್. ಹೇಗೆ ಮಾಡಬೇಕು ಅಂತ ನೀವೇ ಹೇಳಿ? ಎಸ್, ವೆರಿ ಗುಡ್. ಯು ಆರ್ ಟೆಲಿಂಗ್ ವಾಟ್? ಇನ್ಸರ್ಟ್ ಇಂಟು ಪ್ರಾಡಕ್ಟ್. ಅರ್ಥ ಆಯ್ತಲ್ವಾ? ಫಸ್ಟ್ ಹೇಗೆ ಬರೀಬೇಕು? ಇನ್ಸರ್ಟ್ ಬರೀಬೇಕು. ಆಮೇಲೆ ಏನು ಬರೀಬೇಕು? ಕೀವರ್ಡ್ ಇಂಟು ಅಂತ ಬರೀಬೇಕು. ಆಮೇಲೆ ಏನು ಬರೀಬೇಕು? ನೀವು ಯಾವ ಟೇಬಲಲ್ಲಿ ಇನ್ಸರ್ಟ್ ಮಾಡಬೇಕು ಅಂತಿದ್ದೀರಲ್ವಾ ಆ ಟೇಬಲಿನ ಹೆಸರು ಬರೀಬೇಕು. ಅರ್ಥ ಆಯ್ತಾ? ಅಂಡರ್ಸ್ಟುಡ್? ಓಕೆ, ಈಗ ಈ ಎರಡು ಫಾರ್ಮ್ಯಾಟಲ್ಲಿ ಹೇಗೆ ರನ್ ಆಗ್ತಾ ಇದೆ ಅನ್ನೋದನ್ನು ನೋಡೋಣಂತೆ. ಸಿ, ದ ಫಸ್ಟ್ ಫಾರ್ಮ್ಯಾಟ್ ವಿಲ್ ಇನ್ಸರ್ಟ್ ಎ ಸಿಂಗಲ್ ರೋ ಇನ್ ಟು ಯುವರ್ ಟೇಬಲ್ ಆ್ಯಂಡ್ ಎಕ್ಸ್ಪ್ಲಿಸಿಟ್ಲಿ ಸ್ಪೆಸಿಫೈಸ್ ದ ಕಾಲಮ್ ವ್ಯಾಲ್ಯೂಸ್ ಫಾರ್ ದ ರೋ. ಅರ್ಥ ಆಗ್ತಿದ್ದೀವಲ್ಲ? ಮೊದಲನೇ ಸಿಂಟ್ಯಾಕ್ಸ್ನ ಫಾಲೋ ಮಾಡಿದ್ರೆ ನೀವು ಒಂದು ರೋನ ಇನ್ಸರ್ಟ್ ಮಾಡ್ಬೋದು, ಆಮೇಲೆ ಪಕ್ಕ ವ್ಯಾಲ್ಯೂಸ್ ಅಂತ ಬರೆದ್ಬಿಟ್ಟು ಬ್ರಾಕೆಟಲ್ಲಿ ವ್ಯಾಲ್ಯೂ ಲಿಸ್ಟ್ ಅಂತ ಬರೆದಿದ್ದೀವಲ್ವಾ, ದೇರ್ ಯು ಕ್ಯಾನ್ ಡು ಎಕ್ಸ್ಪ್ಲಿಸಿಟ್ಲಿ ಸ್ಪೆಸಿಫೈ ದ ಕಾಲಮ್ ವ್ಯಾಲ್ಯೂಸ್ ಫಾರ್ ಯುವರ್ ರೋ. ಇಸ್ ಇಟ್ ಫೈನ್? ಎಕ್ಸಾಂಪಲ್ ತೊಗೊಂಡು ನೋಡೋಣಂತೆ. ಸೆಕೆಂಡಲ್ಲಿ ಏನಾಗ್ತಾ ಇದೆ ಅಂದರೆ ದ ಸೆಕೆಂಡ್ ಫಾರ್ಮ್ ಯೂಸಸ್ ದ ರಿಸಲ್ಟ್ ಆಫ್ ಯುವರ್ ಕ್ವೆರಿ ಸ್ಪೆಸಿಫಿಕೇಶನ್ ಟು ಇನ್ಸರ್ಟ್ ಒನ್ ಆರ್ ಮೋರ್ ರೋ ಇನ್ ಟು ಯುವರ್ ಟೇಬಲ್. ಈ ಕ್ವೆರಿ ಸ್ಪೆಸಿಫಿಕೇಶನ್ ಅಂದರೆ ಏನು ಅಂದರೆ ಹಿಯರ್ ಯು ಹ್ಯಾವ್ ಅನದರ್ ಕ್ವೆರಿ. ಆ ಕ್ವೆರಿ ಔಟ್ಪುಟ್ ಆದರೆ ನಿಮಗೆ ಒಂದು ವ್ಯಾಲ್ಯೂ ಬರುತ್ತೆ, ಅದನ್ನು ನೀವು ಅಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀರಾ. ಅರ್ಥ ಆಯ್ತಲ್ವಾ? ಸೊ ರಿಮೆಂಬರ್, ವೆನ್ ಯು ಆರ್ ಇನ್ಸರ್ಟಿಂಗ್ ಎ ರೋ ಇನ್ ಯುವರ್ ಟೇಬಲ್ ಯು ಕ್ಯಾನ್ ಇನ್ಸರ್ಟ್ ಬೈ ಯೂಸಿಂಗ್ ಟೂ ಫಾರ್ಮ್ಯಾಟ್ಸ್ ದೇರ್, ಫಾರ್ಮ್ಯಾಟ್ ನಂಬರ್ 1 ಆ್ಯಂಡ್ ಫಾರ್ಮ್ಯಾಟ್ ನಂಬರ್ 2. ಓಕೆ, ಸೊ ಈಗ ಈ ಇನ್ಸರ್ಟಲ್ಲಿ ಇನ್ಸರ್ಟ್ ಗೊತ್ತಾಯಿತು, ಇಂಟು ಗೊತ್ತಾಯಿತು, ಟೇಬಲ್ ನೇಮ್ ಗೊತ್ತಾಯ್ತಲ್ವಾ? ಇಲ್ಲಿ ಇನ್ನೊಂದು ಕೀವರ್ಡ್ ಇದೆ, ಯಾವುದದು? ವ್ಯಾಲ್ಯೂಸ್. ಯಾವುದದು? ವ್ಯಾಲ್ಯೂಸ್. ನಾವಿಲ್ಲಿ ವ್ಯಾಲ್ಯೂಸ್ ಅಂತ ಕೀವರ್ಡ್ ಅನ್ನೋಕ್ಕಿಂತ ವಿ ಕಾಲ್ ಇಟ್ ಆಸ್ ವಾಟ್? ಎ ಕ್ಲಾಸ್. ಓಕೆ, ಸಿ, ದ ವ್ಯಾಲ್ಯೂ ಕ್ಲಾಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅನ್ನೋದನ್ನು ಕಲಿಯೋಣಂತೆ. ದ ವ್ಯಾಲ್ಯೂ ಕ್ಲಾಸ್ ಇನ್ ದ ಇನ್ಸರ್ಟ್ ಸ್ಟೇಟ್ಮೆಂಟ್ ಪ್ರೊವೈಡ್ಸ್ ಎ ಸೆಟ್ ಆಫ್ ವ್ಯಾಲ್ಯೂಸ್ ಟು ಪ್ಲೇಸ್ ಇನ್ ದ ಕಾಲಮ್ಸ್ ಆಫ್ ಎ ನ್ಯೂ ರೋ. ಅರ್ಥ ಆಯ್ತಾ? ಒಂದು ಹೊಸ ರೋ ಹಾಕಬೇಕು ಅಂದರೆ ಕಾಲಮ್ಸ್ ಹಾಕಬೇಕು ಅಂತ ಹೇಳಿದೆ ತಾನೇ. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ನೇಮ್ ಮತ್ತು ಸ್ಟೂಡೆಂಟ್ ಐ ಡಿ ಅಂತ ಹೇಳಿಬಿಟ್ಟು ಎರಡು ಕಾಲಮ್ಸ್ ಇತ್ತು ಅಂದರೆ ನೀವು ಎರಡು ಸ್ಟೂಡೆಂಟ್ ನೇಮ್ ಸ್ಟೂಡೆಂಟ್ ಐ ಡಿ ಅಂತ ಎರಡು ವ್ಯಾಲ್ಯೂಸ್ ಹಾಕ್ಬೇಕು ತಾನೆ. ಎಸ್ ಆರ್ ನೋ? ಸೊ ಅದನ್ನು ಹಾಕೋದಕ್ಕೆ ನಾವು ಯೂಸ್ ಮಾಡೋ ಕ್ಲಾಸ್ ಯಾವುದು ಹೇಳಿ? ವ್ಯಾಲ್ಯೂಸ್ ಕ್ಲಾಸ್. ಅರ್ಥ ಆಯ್ತಲ್ವಾ? ಸೊ ಇಟ್ ಹ್ಯಾಸ್ ದ ಜನರಲ್ ಫಾರ್ಮ್ಯಾಟ್ ಲೈಕ್ ದಟ್. ವ್ಯಾಲ್ಯೂಸ್ ಅಂತ ಬರೆದ್ಬಿಟ್ಟು ಬ್ರಾಕೆಟಲ್ಲಿ ಇಫ್ ಯು ಆರ್ ಹ್ಯಾವಿಂಗ್ 4 ವ್ಯಾಲ್ಯೂಸ್ ಯು ಕ್ಯಾನ್ ರೈಟ್ ವ್ಯಾಲ್ಯೂಸ್ 1, ವ್ಯಾಲ್ಯೂ 2, ವ್ಯಾಲ್ಯೂ 3, ವ್ಯಾಲ್ಯೂ 4. ದಟ್ ಈಸ್ ಯು ಆರ್ ಹ್ಯಾವಿಂಗ್ ಎ ಕಾಮಾ ಸಪ್ರೇಟೆಡ್ ಸೆಟ್ ಆಫ್ ವ್ಯಾಲ್ಯೂಸ್ ದೇರ್. ಈಗ ಈ ವ್ಯಾಲ್ಯೂ 1 ಮತ್ತು ವ್ಯಾಲ್ಯೂ 2 ದೇ ಆರ್ ನಥಿಂಗ್ ಬಟ್ ಸಮ್ ಲಿಟ್ರಲ್ಸ್ ಆರ್ ಸಮ್ ಸ್ಕೇಲಾರ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ವ್ಯಾಲ್ಯೂ 1 ಕ್ಯಾನ್ ಬಿ 20 ಆರ್ ವ್ಯಾಲ್ಯೂ 2 ಕ್ಯಾನ್ ಬಿ ಅ ವ್ಯಾಲ್ಯೂ ಬೈ ನೇಮ್ ಕಾಲ್ಡ್ ಆಸ್ ರಾಹುಲ್. ಓಕೆ, ಸೊ ನೀವು ವ್ಯಾಲ್ಯೂಸ್ ಆಗಿ ಯು ಕ್ಯಾನ್ ರೆಪ್ರೆಸೆಂಟ್ ಎ ಇಂಟಿಜರ್ ವ್ಯಾಲ್ಯೂ, a floating point value, a character value, or a varchar value. Anything can be stored. Even a expression can also be used as a literal there, or even you can specify the null as a value for the value.
ಅರ್ಥ ಆಯ್ತಲ್ವಾ? ಸೊ ಆ ವ್ಯಾಲ್ಯೂಸ್ ನೀವೇನು ಹಾಕ್ತಿದ್ದೀರಲ್ವಾ, ಅಲ್ಲಿ ನೀವು ಒಂದು ಲಿಟ್ರಲ್ ವ್ಯಾಲ್ಯೂನ ಸ್ಟೋರ್ ಮಾಡ್ಬೋದು, ಸ್ಕೇಲಾರ್ ವ್ಯಾಲ್ಯೂನ ಪಾಸ್ ಮಾಡ್ಬೋದು, ಒಂದು ಎಕ್ಸ್ಪ್ರೆಷನ್ನ ಪಾಸ್ ಮಾಡ್ಬೋದು, ಅಥವಾ ಏನೂ ಇಲ್ಲ ಅಂದರೆ ನೀವೇನು ಪಾಸ್ ಮಾಡ್ಬೋದು, ಅಲ್ಲಿ ನಲ್ ಅನ್ನೋದನ್ನು ಪಾಸ್ ಮಾಡ್ಬೋದು. ಐ ಥಿಂಕ್ ಯು ಆರ್ ಕ್ಲಿಯರ್ ಅಬೌಟ್ ದ ವ್ಯಾಲ್ಯೂಸ್, isn't it? ಸೊ ನಾವು ವಿಲ್ ಟೇಕ್ ಎನ್ ಎಕ್ಸಾಂಪಲ್ ಆ್ಯಂಡ್ ವಿಲ್ ಸಿ ಹೌ ದಿಸ್ ಇನ್ಸರ್ಟ್ ಈಸ್ ಗೋಯಿಂಗ್ ಟು ವರ್ಕ್ ದಟ್. ಸಿ ಲೆಫ್ಟ್ ಸೈಡಲ್ಲಿ ನಿಮಗೆ ಬಿಫೋರ್ ಅಂತ ಕಾಣ್ತಿದೆ ಅಲ್ವಾ, ಅಲ್ಲೊಂದು ಟೇಬಲ್ ಇದೆ. ಆಫ್ಟರ್ ಅಂತ ಹೇಳಿ ಅದೇ ಟೇಬಲ್ ಇನ್ಸರ್ಟ್ ಆದಮೇಲೆ ಹೇಗಿದೆ ಅಂತ ಇದೆ. ಓಕೆ, ಸೊ ಅಸ್ಯೂಮ್ ದಟ್ ಈಗ ಲೆಫ್ಟ್ ಸೈಡಲ್ಲಿ ನಾವು ಯೂಸ್ ಮಾಡ್ತಿರೋ ಟೇಬಲ್ ಹೆಸರು ಏನು ಅಂದರೆ ಪಿ ಅಂತೇಳಿ. ಪಿ ಅಂದರೆ ಯು ಕನ್ಸಿಡರ್ ಇಟ್ ಆ್ಯಸ್ ಎ ಪ್ರಾಡಕ್ಟ್ ಟೇಬಲ್. ಅದನ್ನು ಶಾರ್ಟ್ಕಟ್ಟಲ್ಲಿ ಏನು ಬರ್ದಿದ್ದೀನಿ, ಪಿ ಅಂತ ಬರ್ದಿದ್ದೀವಿ. ಸೊ ಈ ಪಿ ಟೇಬಲಲ್ಲಿ ಟೋಟಲ್ ಆಗಿ 3 ಆಟ್ರಿಬ್ಯೂಟ್ಸ್ ಇದೆ, ಕಾಣ್ತಾ ಇದೆ ಅಲ್ವಾ. ಪಿ ನಂಬರ್ ಅಂದರೆ ಪ್ರಾಡಕ್ಟ್ ನಂಬರ್, DESCR ಅಂದರೆ ಡಿಸ್ಕ್ರಿಪ್ಷನ್ ಆಫ್ ಯುವರ್ ಪ್ರಾಡಕ್ಟ್, ಕಲರ್ ಅಂದರೆ ದ ಕಲರ್ ಆಫ್ ಯುವರ್ ಪ್ರಾಡಕ್ಟ್. ಅದರಲ್ಲಿ ಮೊದಲನೇ ರೋ ನೋಡಿ P1 ಅಂತ ಇದೆ, ಪ್ರಾಡಕ್ಟ್ ನೇಮ್ ಯಾವುದು P1, ಅದು ಡಿಸ್ಕ್ರಿಪ್ಷನ್ ಏನು, ಇಟ್ಸ್ ಎ ವಿಡ್ಜೆಟ್ ಆ್ಯಂಡ್ ಯಾವ ಕಲರಲ್ಲಿ ಇದೆ, ಅದು ಬ್ಲೂ ಕಲರ್. ಸೆಕೆಂಡ್ ಟ್ಯೂಪಲಲ್ಲಿ ಏನಿದೆ P2 ವಿಡ್ಜೆಟ್ ರೆಡ್ ಕಲರ್. ಥರ್ಡ್ ಪ್ರಾಡಕ್ಟ್ ನೇಮ್ ಅದು P3 ಡಾಂಗಲ್ ಮತ್ತು ಗ್ರೀನ್ ಅಂತೇಳಿ. ಸೊ ಮುಂಚೆ ಇನಿಷಿಯಲಿ ನಮ್ಮ ಟೇಬಲಲ್ಲಿ 3 ಟ್ಯೂಪಲ್ಸ್ ಇದೆ, P1 P2 P3 ಅಂದರೆ 3 ಪ್ರಾಡಕ್ಟ್ಸ್ ಮಾತ್ರ ಇದೆ. ಈಗ ನಾನು ಇದಕ್ಕೆ P4 ಅಂಥೇಳಿ ಒಂದು ಪ್ರಾಡಕ್ಟ್ನ ಆ್ಯಡ್ ಮಾಡಬೇಕು. ಅದ್ರದ್ದು ಕಲರ್ ಏನಿರಬೇಕು, ಬ್ರೌನ್ ಇರಬೇಕು. ಆದರೆ ನನಗೆ ಅದ್ರ ಡಿಸ್ಕ್ರಿಪ್ಷನ್ ಗೊತ್ತಿಲ್ಲ. ಆವಾಗ ನಾವೇನು ಇನ್ಸರ್ಟ್ ಮಾಡ್ತೀವಿ, ನಲ್ನ ಇನ್ಸರ್ಟ್ ಮಾಡ್ತೀವಿ. ಏನು ಬೈ ಡಿಫಾಲ್ಟ್ ಏನೂ ಕೊಟ್ಟಿಲ್ಲ ಅಂದರೆ ಏನು ಇನ್ಸರ್ಟ್ ಆಗುತ್ತೆ, ನಲ್ ಇನ್ಸರ್ಟ್ ಆಗುತ್ತೆ. ಈಗ ಇದನ್ನು ಮಾಡೋದಕ್ಕೆ ನಾವು ಕ್ವೆರಿ ಹೆಂಗೆ ಬರ್ದಿದ್ದೀವಿ ನೋಡಿ, ರೆಡ್ ಕಲರಲ್ಲಿ ಬರ್ದಿದ್ದೀವಿ ನೋಡಿ, ಇನ್ಸರ್ಟ್ ಇನ್ ಟು ಪಿ. ಪಿ ಇಸ್ ದ ಟೇಬಲ್ ನೇಮ್ ಆಫ್, ಅದರಲ್ಲಿ ಯಾವ ಆಟ್ರಿಬ್ಯೂಟ್ಸ್ ಇನ್ಸರ್ಟ್ ಮಾಡಬೇಕು, ಪಿ ನಂಬರ್ ಮತ್ತು ಕಲರ್ ಮಾತ್ರ. ಡಿಸ್ಕ್ರಿಪ್ಷನ್ ನನಗೆ ಗೊತ್ತಿಲ್ಲ, ಪಿ ನಂಬರ್ ಮತ್ತು ಕಲರ್ ಮಾತ್ರ. ವ್ಯಾಲ್ಯೂಸ್ ಪಾಸ್ ಮಾಡ್ತಾ ಇದ್ದೀನಿ. ಈ P4 ಅನ್ನೋದು ಎಲ್ಲಿಗೆ ಪಾಸ್ ಆಗುತ್ತೆ, ಪಿ ನಂಬರಿಗೆ ಪಾಸ್ ಆಗುತ್ತೆ. ಈ ಬ್ರೌನ್ ಅನ್ನೋದು ಯಾವುದಕ್ಕೆ ಪಾಸ್ ಆಗುತ್ತೆ, ಕಲರಿಗೆ ಪಾಸ್ ಆಗುತ್ತೆ. ಸೊ ಈ ಕ್ವೆರಿನ ನೀವು ಒರಾಕಲಲ್ಲಿ ಎಲ್ಲರೂ ನೀವು ಲ್ಯಾಬ್ ಮಾಡುವಾಗ ಎಕ್ಸಿಕ್ಯೂಟ್ ಮಾಡಿದ್ರೆ, ನೀವು ಔಟ್ಪುಟ್ನ ಮತ್ತೆ ರೆಪ್ರೆಸೆಂಟ್ ನೋಡೋಕ್ಕೆ ಹೋದರೆ ನಿಮ್ಮ ಟೇಬಲ್ ಏನಾಗಿದೆ, 3 ರೋ ಇದ್ದಿದ್ದು 4 ರೋ ಆಗಿ ಕನ್ವರ್ಟ್ ಆಗಿರುತ್ತೆ. Isn't it? Now you have inserted a row at the end of your table called as P, that is your product. So last ಅಲ್ಲಿ ನೋಡ್ಬೋದಲ್ಲ, P4 you have inserted, brown you have inserted, at the description ಅಲ್ಲಿ ನೀವೇನು ಕೊಟ್ಟಿಲ್ಲ, ಹಾಗಾಗಿ ಅಲ್ಲಿ ಏನು ಬಂದಿದೆ, ಅಲ್ಲಿ null value ಅನ್ನೋದು ಬಂದಿದೆ. ಅರ್ಥ ಆಯ್ತಾ? Is it clear? I think this is very simple example. You can understand how an insert statement is being used in your relational databases there. Okay, so ಈಗ ಇನ್ಸರ್ಟ್ ಗೊತ್ತಾದ್ಮೇಲೆ ನಾವು ವಿಲ್ ಮೂವ್ ಆನ್ ಟು ಯುವರ್ ಸೆಕೆಂಡ್ ಒನ್, ದಟ್ ಈಸ್ ಯುವರ್ ಅಪ್ಡೇಟ್ ಸ್ಟೇಟ್ಮೆಂಟ್. ಯಾವುದು ನಮ್ಮ ಸೆಕೆಂಡ್ ಒನ್ನು? ವಿ ಆರ್ ಗೋಯಿಂಗ್ ವಿತ್ ಯುವರ್ ವಾಟ್? ಸೆಕೆಂಡ್ ಒನ್ ಈಸ್ ಯುವರ್ ಅಪ್ಡೇಟ್ ಸ್ಟೇಟ್ಮೆಂಟ್. ಸಿ ದ ಅಪ್ಡೇಟ್ ಸ್ಟೇಟ್ಮೆಂಟ್, ಆಸ್ ವಿ ಹ್ಯಾವ್ ಟೋಲ್ಡ್, ಇಟ್ ಈಸ್ ಯೂಸ್ ಟು ಮಾಡಿಫೈ ದ ಕಾಲಮ್ಸ್ ಇನ್ ದ ಸೆಲೆಕ್ಟೆಡ್ ಟೇಬಲ್ ರೋ. ಓಕೆ, ಯಾವುದೋ ಒಂದು ರೋನ ಸೆಲೆಕ್ಟ್ ಮಾಡಿದ್ದೀನಿ, ಅದರಲ್ಲಿ ಯಾವುದೋ ಸ್ಪೆಸಿಫಿಕ್ ಕಾಲಮಲ್ಲಿರೋ ವ್ಯಾಲ್ಯೂನ ನಾನು ಚೇಂಜ್ ಮಾಡಬೇಕು, ಮಾಡಿಫೈ ಮಾಡಬೇಕು. ಆವಾಗ ನಾವು ಯೂಸ್ ಮಾಡೋದು ಯಾವುದು, ನಮ್ಮ ಅಪ್ಡೇಟ್ ಸ್ಟೇಟ್ಮೆಂಟ್. ಸೊ ಇದರಲ್ಲಿ ಜನರಲ್ ಫಾರ್ಮ್ಯಾಟ್ ಏನಿರುತ್ತೆ, ಅಪ್ಡೇಟ್ ಸ್ಟೇಟ್ಮೆಂಟ್ ಅಲ್ವಾ, ಕೀವರ್ಡ್ ಏನು ಬರೀಬೇಕು, ಅಪ್ಡೇಟ್ ಫಾಲೋಡ್ ಬೈ ಟೇಬಲ್ ನೇಮ್, ಇಂಟು ಯೂಸ್ ಮಾಡಬಾರ್ದಿಲ್ಲಿ. ದೆನ್ ಸೆಟ್ ಅಂತ ಒಂದು ಕ್ಲಾಸ್ ಯೂಸ್ ಮಾಡಿಬಿಟ್ಟು ಸೆಟ್ ಲಿಸ್ಟ್ ಅಂತ ಬರೆದು ಆಪ್ಷನಲ್ ಆಗಿ ಯು ಕ್ಯಾನ್ ರೆಪ್ರೆಸೆಂಟ್ ಯುವರ್ ವೇರ್ ಪ್ರೆಡಿಕೇಟ್ ವ್ಯಾಲ್ಯೂಸ್. ಓಕೆ, ಸಿ ದ ಆಪ್ಷನಲ್ ವೇರ್ ಕ್ಲಾಸ್ ಹ್ಯಾಸ್ ದ ಸೇಮ್ ಫಾರ್ಮ್ಯಾಟ್ ಆಸ್ ವಿ ಹ್ಯಾವ್ ಲರ್ನ್ಟ್ ಇನ್ ಯುವರ್ ಸೆಲೆಕ್ಟ್ ಸ್ಟೇಟ್ಮೆಂಟ್ ದೇರ್. ಸೆಲೆಕ್ಟ್ ಸ್ಟೇಟ್ಮೆಂಟಲ್ಲಿ ಕಲ್ತಿದ್ದೀವಲ್ವಾ, ಅದೇ ರೀತಿ ವೇರ್ ಕ್ಲಾಸ್ ಇಲ್ಲೂ ಕೂಡ ರನ್ ಆಗುತ್ತೆ. ಮತ್ತು ಈ ವೇರ್ ಕ್ಲಾಸ್ ಚೂಸಸ್ ವಿಚ್ ಟೇಬಲ್ ರೋಸ್ ಟು ಬಿ ಅಪ್ಡೇಟೆಡ್. If it is missing, then the rows in the table are automatically updated there. Okay, see ಇದರಲ್ಲಿ ಸೆಟ್ ಕ್ಲಾಸ್ ಬರುತ್ತೆ ಅಂತ ಹೇಳಿದ್ನಲ್ವಾ. ಮಾಡಿಫೈ ಮಾಡಬೇಕು ಅಂದರೆ ಒಂದು ವ್ಯಾಲ್ಯೂನ ಇನ್ನೊಂದು ವ್ಯಾಲ್ಯೂಗೆ ನಾನು ಚೇಂಜ್ ಮಾಡಬೇಕಲ್ವಾ, ಒಂದು ವ್ಯಾಲ್ಯೂನ ನಾನು ಇನ್ನೊಂದು ವ್ಯಾಲ್ಯೂಗೆ ಸೆಟ್ ಮಾಡಬೇಕಲ್ವಾ. ಹಾಗಾಗಿ ಅದನ್ನು ಮಾಡೋದಕ್ಕೆ ನಾವು ಯೂಸ್ ಮಾಡೋ ಕ್ಲಾಸ್ ಯಾವುದಿಲ್ಲಿ, ಸೆಟ್ ಕ್ಲಾಸ್. Okay, so now see here students, the set clause in the update statement updates or assigns a new value to the columns in the selected table rows. ಅಂದರೆ ಒಂದು ರೋ ಅಲ್ಲಿ ನೀವು ಯಾವ ಕಾಲಮ್ನ ಚೇಂಜ್ ಮಾಡಬೇಕು ಅಂಥೇಳಿ ಸೆಟ್ ಮಾಡಬೇಕು ಅಂತಿದ್ದೀರಾ, ಅದನ್ನು ನ್ಯೂ ವ್ಯಾಲ್ಯೂನ ಸೆಟ್ ಮಾಡೋದಕ್ಕೆ ನಾವು ಯೂಸ್ ಮಾಡೋದು ಯಾವುದು, ನಿಮ್ಮ ಸೆಟ್ ಕ್ಲಾಸ್. ಇದ್ರ ಜನರಲ್ ಸಿಂಟ್ಯಾಕ್ಸ್ ಹೇಗಿರುತ್ತೆ ಅಂದರೆ, ಸೆಟ್ ಕಾಲಮ್ 1 is equal to value 1, ಕಾಲಮ್ 2 is equal to value 2 and so on. ಫಾರ್ ಎಕ್ಸಾಂಪಲ್ ಕಾಲಮ್ 1 ಏಜ್ ಅಂತಿದೆ ಅಂದ್ಕೊಳ್ಳಿ, ಅದ್ರ ವ್ಯಾಲ್ಯೂ 22 ಇರೋದನ್ನು ನಾನು 25 ಮಾಡಬೇಕು. ಆವಾಗ ಹೆಂಗೆ ಬರೀತೀರಾ, ಸೆಟ್ ಏಜ್ is equal to 25. ಮುಂಚೆ ಇರೋ 22 ತಾನೆ, ಈಗ ನಾನು ಏನು ಸೆಟ್ ಮಾಡಬೇಕು, 25 ತಾನೆ. ಸೊ ಐ ಆಮ್ ರೈಟಿಂಗ್ ಸೆಟ್ ಏಜ್ is equal to what, 25. ಅರ್ಥ ಆಯ್ತಲ್ವಾ? ಈ ಕೋರ್ಸ್ ಇದೆ BSc ಅಂತೇಳಿ, ಅದನ್ನು ನಾನು BCAಗೆ ಚೇಂಜ್ ಮಾಡಬೇಕು ಅಂದರೆ ಹೇಗೆ ಬರೀಬೇಕು, ಸೆಟ್ ಕೋರ್ಸ್ is equal to BCA. ಹಳೇದು BSc ಇತ್ತಲ್ವಾ, ಹೊಸ ವ್ಯಾಲ್ಯೂ ಏನಾಗಿ ಚೇಂಜ್ ಆಗುತ್ತೆ, BCA ಆಗಿ ಚೇಂಜ್ ಆಗುತ್ತೆ. ಅಂಡರ್ಸ್ಟೂಡ್? ಸಿ ದಿಸ್ ಕಾಲಮ್ 1 ಆ್ಯಂಡ್ ಕಾಲಮ್ 2 ಆರ್ ದ ಕಾಲಮ್ಸ್ ಇನ್ ಯುವರ್ ಅಪ್ಡೇಟ್ ಟೇಬಲ್. ಚೇಂಜ್ ಮಾಡಬೇಕಾಗಿರೋ ಕಾಲಮ್ಸ್. ವ್ಯಾಲ್ಯೂ ಆ್ಯಂಡ್ ವ್ಯಾಲ್ಯೂ 2 ಆರ್ ದ ಎಕ್ಸ್ಪ್ರೆಷನ್ಸ್ ದಟ್ ಕ್ಯಾನ್ ರೆಫರೆನ್ಸ್ ಕಾಲಮ್ಸ್ ಫ್ರಮ್ ದ ಅಪ್ಡೇಟ್ ಟೇಬಲ್ ಆ್ಯಂಡ್ ದೇ ಕ್ಯಾನ್ ಆಲ್ಸೋ ಬಿ ಯೂಸ್ ದ ಕೀವರ್ಡ್ ವಿತ್ ಯುವರ್ ನಲ್ ಇಫ್ ಯು ಆರ್ ನಾಟ್ ಸ್ಪೆಸಿಫೈಯಿಂಗ್ ಎನಿಥಿಂಗ್ ದೇರ್.
ಅರ್ಥ ಆಯ್ತಲ್ವಾ? ಸೊ ಎಕ್ಸಾಂಪಲ್ ನೋಡಿ. ಸೊ ಬಿಫೋರ್ ಯು ಹ್ಯಾವ್ ದ ಟೇಬಲ್ ಆ್ಯಂಡ್ ಆಫ್ಟರ್ ಯು ಕ್ಯಾನ್ ಸಿ ದ ಟೇಬಲ್. ಫಾರ್ ಎಕ್ಸಾಂಪಲ್ ನಮ್ಮ ಕ್ವೆರಿ ಏನು ಹೇಳ್ತಾ ಇದೆ, ಅಪ್ಡೇಟ್ ಎಸ್ ಪಿ ಈಸ್ ಯುವರ್ ಟೇಬಲ್ ನೇಮ್, ಸೆಟ್ ದ ಕ್ವಾಂಟಿಟಿ ಈಸ್ ಈಕ್ವಲ್ ಟು ಕ್ವಾಂಟಿಟಿ ಪ್ಲಸ್ 20. ಎಲ್ಲೆಲ್ಲಿ ಕ್ವಾಂಟಿಟಿ ಅಂತಿದೆ ಅಲ್ವಾ, ಆ್ಯಕ್ಚುಯಲ್ ವ್ಯಾಲ್ಯೂಸಿಗೆ 20 ಅನ್ನೋ ಒಂದು ವ್ಯಾಲ್ಯೂನ ಜಾಸ್ತಿ ಇನ್ಕ್ರಿಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಕ್ವೆರಿನ ನೀವು ರನ್ ಮಾಡಿದ್ದೀರಾ. ಸೊ ನೋಡಿ, ಬಿಫೋರ್ ಟೇಬಲಲ್ಲಿ ಎಸ್ ನಂಬರ್, ಪಿ ನಂಬರ್ ಮತ್ತು ಕ್ವಾಂಟಿಟಿ ಅಂತ ಹೇಳ್ಬಿಟ್ಟು 3 ಆಟ್ರಿಬ್ಯೂಟ್ಸ್ ಇದೆ. ಎಸ್ ಅಂದರೆ ಸ್ಟಾಕ್ ನಂಬರ್, ಪಿ ಅಂದರೆ ಪ್ರಾಡಕ್ಟ್ ನಂಬರ್, QTV ಅಂದರೆ ಕ್ವಾಂಟಿಟಿ ಅಂದ್ಕೊಳ್ಳೋಣ. ಸೊ S1, S2, S3 ಅಂಥೇಳಿ 3 ಸ್ಟಾಕ್ ಇದೆ. ಅದರಲ್ಲಿ P1 ಅಂತೇಳಿ 3 ಪ್ರಾಡಕ್ಟ್ಸ್ ಇದೆ. ಸೊ ಫಸ್ಟು S1 P1 ಕ್ವಾಂಟಿಟಿ ಏನಿದೆ ನಲ್ಲಿದೆ. ಸೆಕೆಂಡ್ S2 200 ಇದೆ ಕ್ವಾಂಟಿಟಿ. ಥರ್ಡಿನ ಕ್ವಾಂಟಿಟಿ ಎಷ್ಟಿದೆ, 1000 ಇದೆ. ಈಗ ನಾವು ಇದನ್ನು ಅಪ್ಡೇಟ್ ಮಾಡ್ತಾ ಇದ್ದೀವಿ. S1, S2, S3 ಮೂರೂ ಸ್ಟಾಕಿನ ಕ್ವಾಂಟಿಟೀಸ್ ಹ್ಯಾಸ್ ಟು ಬಿ ಇನ್ಕ್ರಿಮೆಂಟೆಡ್ ವಿತ್ 20. ಹಾಗಾಗಿ ನಮ್ಮ ಆಫ್ಟರಲ್ ಟೇಬಲಲ್ಲಿ ನೋಡಿ S1 P1 ನಲ್ಲೇ ಇದೆ, ಬಿಕಾಸ್ ನಥಿಂಗ್ ಈಸ್ ದೇರ್ ಟು ಬಿ ಆಲ್ಟರ್ಡ್ ದೇರ್. ಸೊ ನೆಕ್ಸ್ಟ್ ಏನಾಗ್ತಿದೆ, S2 ಇಸ್ ಬಿನ್ ಸೆಟ್ ವಿತ್ 200. ಇದೇನಾಯಿತು, 200 + 20 is 220. 1000 ಇದೇನಾಯಿತು, 1000 + 20 is 1020. ಅಂಡರ್ಸ್ಟುಡ್? ಅರ್ಥ ಆಯ್ತಾ? ಎಸ್, ದಿಸ್ ಈಸ್ ಹೌ ಯುವರ್ ಅಪ್ಡೇಟ್ ಎಕ್ಸಾಂಪಲ್ ಈಸ್ ಗೋಯಿಂಗ್ ಟು ರನ್ ದೇರ್. ಅರ್ಥ ಆಯ್ತಲ್ವಾ? ಈಗ ಲಾಸ್ಟ್ ಯಾವುದು ಅಂದರೆ ನಮ್ಮ ಮಾಡಿಫಿಕೇಶನ್ ಆಫ್ ಯುವರ್ ಡೇಟಾಬೇಸಲ್ಲಿ ಡಿಲೀಟ್ ಸ್ಟೇಟ್ಮೆಂಟ್. ಆಸ್ ದ ನೇಮ್ ಇಟ್ ಸೆಲ್ಫ್ ಇಸ್ ಟೆಲಿಂಗ್, you have a table, you want to delete some of the rows there, then you are using what, your delete statement. Okay, the delete statement removes the selected rows from your table, and the general format is you are writing here delete, red ink ಅಲ್ಲಿ ಕಾಣ್ತಾ ಇದೆ ನೋಡಿ, delete from table. ಸಿ, ನಿಮಗೊಂದು ಡಿಫ್ರೆನ್ಸ್ ಕಾಣ್ತಾ ಇದೆ ಅಲ್ವಾ? ಇನ್ಸರ್ಟ್ ಮತ್ತು ಟೇಬಲ್ ಮಧ್ಯೆ ಇಂಟು ಇತ್ತು, ಇನ್ಸರ್ಟ್ ಇಂಟು ಟೇಬಲ್ ಅಂತೇಳಿ. ಆದರೆ ಡಿಲೀಟ್ ಮತ್ತು ಟೇಬಲ್ ಮಧ್ಯೆ ನಾನು ಏನು ಯೂಸ್ ಮಾಡಬೇಕು, ಇಂಟು ಅಲ್ಲ, ಏನು ಮಾಡಬೇಕು, ಟೇಬಲ್ ಇಂದ ಡಿಲೀಟ್ ಮಾಡು ಅಂತೇಳಿ. ದೇರ್ ಫಾರ್ ವಿ ಹ್ಯಾವ್ ರಿಟರ್ನ್ ದೇರ್ ಡಿಲೀಟ್ ಫ್ರಮ್ ಟೇಬಲ್, ವೇರ್ ಯು ರೈಟ್ ಯುವರ್ ಕಂಡೀಷನ್, ಪ್ರೆಡಿಕೇಟ್, ವೇರ್ ಸಮ್ ಕಂಡೀಷನ್ ಈಸ್ ಸ್ಯಾಟಿಸ್ಫೈಡ್ ಯು ಡಿಲೀಟ್ ದಟ್ ರೋ ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಲ್ವಾ? ಓಕೆ, ಸೊ ಸಿ ಹಿಯರ್ ದ ಆಪ್ಷನಲ್ ವೇರ್ ಕ್ಲಾಸ್ ಹ್ಯಾಸ್ ದ ಸೇಮ್ ಫಾರ್ಮ್ಯಾಟ್ ಆಸ್ ವಿ ಆರ್ ಯೂಸಿಂಗ್ ಇನ್ ಯುವರ್ ಸೆಲೆಕ್ಟ್ ಕ್ಲಾಸ್ ದೇರ್. And the where clause chooses which table row to delete. If it is missing, then all the rows in the table will be removed there. So ನೀವು ಬೇರೆ ಕ್ಲಾಸ್ ಹಾಕಿಲ್ಲ, ಡೈರೆಕ್ಟಾಗಿ ರಿಮೂವ್ ಫ್ರಮ್ ಟೇಬಲ್ ಅಂತ ಬರೆದ್ರೆ ಎಲ್ಲದೂ ರಿಮೂವ್ ಆಗ್ಬಿಡುತ್ತೆ. ಸ್ಪೆಸಿಫಿಕ್ಕಾಗಿ ರಿಮೂವ್ ಆಗಬೇಕು ಅಂದರೆ ನೀವೇನಾಗಬೇಕಲ್ಲಿ ವೇರ್ ಕ್ಲಾಸ್ನ ಆ್ಯಡ್ ಮಾಡಬೇಕು. ಎಕ್ಸಾಂಪಲ್ ನೋಡಿ, ಸಿ ಯು ಹ್ಯಾವ್ ಟೇಬಲ್ ಕಾಲ್ಡ್ ವಿತ್ ಯುವರ್ SP ಓನ್ಲಿ, ಸ್ಟಾಕ್ ಟೇಬಲ್ ಇದೆ. ಸೊ ಅದರಲ್ಲಿ ಸ್ಟಾಕ್ ಪ್ರಾಡಕ್ಟ್ ಟೇಬಲಲ್ಲಿ ಸ್ಟಾಕ್ ನಂಬರ್, ಪ್ರಾಡಕ್ಟ್ ನಂಬರ್ ಮತ್ತು ಕ್ವಾಂಟಿಟಿ ಅಂತ ಹೇಳಿದ್ರೆ ನಿಮಗೆ ಟೋಟಲಲ್ಲಿ 4 ರೋಸ್ ಇದೆ, ಕಾಣ್ತಿದೆ ಅಲ್ವಾ? 4 ಟ್ಯೂಪಲ್ಸ್ ಇದೆ, S1, S2, S3 ಕಾಣ್ತಿದೆ ತಾನೆ? ಸೊ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ S1, S2, S3 ಮೂರಲ್ಲೂ ಪ್ರಾಡಕ್ಟ್ 1 ಇದೆ, S3 ಮಾತ್ರ ಪ್ರಾಡಕ್ಟ್ 2 ಇದೆ. ಸೊ ವಾಟ್ ಐ ವಾಂಟ್ ಟು ಡಿಲೀಟ್ ಈಸ್ ಐ ವಾಂಟ್ ಟು ಡಿಲೀಟ್ ಆಲ್ ದ ರೋಸ್ ವಿಚ್ ಹ್ಯಾಸ್ ದ ಪ್ರಾಡಕ್ಟ್ ನಂಬರ್ ಆಸ್ P1. ನೋಡಿ, ಈ ಬಿಫೋರ್ ಟೇಬಲಲ್ಲಿ ಔಟ್ ಆಫ್ 4 ಮೂರಲ್ಲಿ P1 ಇದೆ, ಒಂದರಲ್ಲಿ ಮಾತ್ರ P2 ಇದೆ. ಈಗ ಈ ಕ್ವೆರಿ ರನ್ ಆಗಿದ ತಕ್ಷಣ P1 ಅಂತ 3 ಕಡೆ ಇದೆ ಅಲ್ವಾ, 3 ಡಿಲೀಟ್ ಆಗುತ್ತೆ, P3 ಅನ್ನೋದು ಮಾತ್ರ ಒಂದು ಉಳಿಬೇಕು. ಸೊ ಅದಕ್ಕೆ ಕ್ವೆರಿ ಹಿಂಗೆ ಬರಿತೀವಿ, ಡಿಲೀಟ್ ಫ್ರಮ್ SP ವೇರ್ P ನಂಬರ್ ಈಸ್ ಈಕ್ವಲ್ ಟು ವಾಟ್, P1. ಅಂಡರ್ಸ್ಟ್ಯಾಂಡ್? ಸಿ, P1 ನೀವು ಬರೆಯುವ ಯಾವಾಗಲೂ ಸಿಂಗಲ್ ಕೋಡ್ಸಲ್ಲಿ ಬರೀಬೇಕು, ಯಾಕಂದರೆ ಅದು ಒಂದು ವ್ಯಾರ್ಕ್ಯಾರ್ ವ್ಯಾಲ್ಯೂ ಆಗಿರುತ್ತೆ. Okay, so when you execute this particular in delete statement, the output will be as it is shown in your after, that is you are having only S3 with product 2 and quantity as what, 300. Understood? So dear students, now in our today's session we very clearly learnt about the modification of your database. To be very precise, we learnt about inserting statement, delete statement and update statement. We have understood its definition, we have understood its syntax, we have understood the format of your syntax, we had written an SQL statement, we have understood with example there. Okay, so finally, for further studying, dear students, you can refer a book titled Fundamentals of Database System, authored by Navate, and you can refer the 5th edition of your AW publication. Even you can refer to second book by title Database System Concept by Karth and Sudarshan. You can refer the 4th plus edition from your magazine.